ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಮ ಮಂದಿರ ಹೋರಾಟಗಾರರ ಬಗ್ಗೆ ತೆಗೆದುಕೊಂಡಂತಹ ಕ್ರಮ ಏನಿದೆ ಅದರ ಬಗ್ಗೆಯೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ. ಅದರ ಮಧ್ಯದಲ್ಲಿ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಈ ಹೇಳಿಕೆ ಮತ್ತೊಂದು ಸುತ್ತಿನ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗ ತಾನೇ ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿ ಅವರೇ, ಒಂದು ಕಡೆ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಅವತ್ತು ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂತಹ ಹೋರಾಟಗಾರರನ್ನ ಇವತ್ತು ಅರೆಸ್ಟ್ ಮಾಡಿದ್ದಕ್ಕೆ, ಅವರನ್ನ ಉಳಿಸ್ಕೊಳ್ಳೋದಕ್ಕೆ. ಅದ್ರ ಮಧ್ಯದಲ್ಲಿ ಬಿಕೆ ಹರಿಪ್ರಸಾದ್ ಕೊಟ್ಟಂತ ಈ ಸ್ಟೇಟ್ಮೆಂಟ್ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಅನ್ಸುತ್ತೆ? ಯಾಕಂದ್ರೆ ಭದ್ರತೆ ವಿಚಾರವಾಗಿ ಮಾತಾಡಿದಾರ ಅವರು. ಸೀರಿಯಸ್ ಆಗಿ ತಗೋಬೇಕು. ಕಾಂಗ್ರೆಸ್ಸಿಗರು ಯಾವಾಗ ಏನೇನು ಹೇಳಿದ್ದಾರೋ ಅದನ್ನ ಯಾವತ್ತೂ ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಯಾಕೆ ಅಂತಂದ್ರೆ ಅದರಲ್ಲೂ ಮುಸಲ್ಮಾನರ ವಿಚಾರದಲ್ಲಿ ಅವ್ರು ಹೇಳಿರುವಂತ ಮಾತನ್ನ ನೆಗ್ಲೆಕ್ಟ್ ಮಾಡುವಂತೆಯೇ ಇಲ್ಲ. ಮೊದಲನೇದು, ಮುಸಲ್ಮಾನರ ಜೊತೆಗೆ ಅವ್ರಿಗೆ ಘನಿಷ್ಠವಾದ ಸಂಬಂಧ ಇದೆ. ಕಾಂಗ್ರೆಸ್ ಇವತ್ತಿನ ದಿನಗಳಲ್ಲಿ ಮುಸ್ಲಿಂ ಪಾರ್ಟಿ ಆಗಿರೋದ್ರಿಂದ ಒಳಗೆ ಏನ್ ನಡೆಯುತ್ತೆ, ಮುಸಲ್ಮಾನರು ಏನ್ ಚರ್ಚೆ ಮಾಡ್ತಾರೆ ಅಂತ ಇವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದು ಮೊದಲನೇ ಪಾಯಿಂಟ್. ಎರಡನೇದು, ಇವ್ರು ಈ ಹಿಂದೆ ಒಂದ್ ಮಾತನ್ನ ಹೇಳಿದ್ದನ್ನ ಬಹುಶಃ ನೀವು ನೆನ್ಪಿಟ್ಕೊಂಡಿರ್ಬೇಕು. ನರೇಂದ್ರ ಮೋದಿ ಅವರು ರಾಮ ಮಂದಿರವನ್ನ ಈ ಕಟ್ಟಿಸ್ಬಿಟ್ಟು ಅಲ್ಲೇ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡಿಸಿ ಆ ಹೆಸರಲ್ಲಿ ವೋಟ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂತ ಒಂದು ಮಾತನ್ನು ಹೇಳಿದ್ರು. ಅದು ತುಂಬಾ ಸುದ್ದಿ ಆಗೋಗಿತ್ತು. ಆನಂತರ ಏನಾಯ್ತು, ಮಹಾರಾಷ್ಟ್ರದ ಹತ್ರ ಇಸ್ಲಾಂಪುರ ಒಂದು ಬೆಳಕಿಗೆ ಬಂದು ಅಲ್ಲಿ ಐಸಿಸ್ ಮಾದರಿಯ ಒಂದು ಇಡೀ ತಂಡ ಕೆಲಸ ನಿರ್ವಹಿಸ್ತಾ ಇತ್ತು. ಅವರು ಮಾಡ್ತಾ ಇದ್ದ ಬಳ್ಳಾರಿ ಮಾಡ್ಯೂಲ್ ನ ಟೆಕ್ನಿಕ್ ಅನ್ನ ಅದನ್ನ ಧ್ವಂಸಗೊಳಿಸಿ ಅನೇಕ ಡ್ರೋನ್ ಗಳನ್ನ ಅಲ್ಲಿ ವಶಪಡಿಸಿಕೊಳ್ಳಾಯ್ತು. ಅಂದ್ರೆ ಕಾಂಗ್ರೆಸ್ಸಿಗರು ಮುಂಚಿತವಾಗಿ ಏನೋ ಹೇಳ್ತಾರಲ್ಲ, ಅದು ಅವ್ರ ಕನೆಕ್ಷನ್ ಆಧಾರದ ಮೇಲೆ ಹೇಳ್ತಾರೆ. ಮತ್ತು ಆ ಕನೆಕ್ಷನ್ ಯಾಕೆ ಹೇಳ್ತಾರೆ ಅಂತಂದ್ರೆ, ನಾಳೆ ಹಿಂಗಾದ್ರೆ ನಾವಿದಕ್ಕೆ ಕಾರಣರಾಗಿರಬಾರ್ದು, ನಾವಲ್ಲ ಅಂತ ಸಮಾಜಕ್ಕೆ ಗೊತ್ತಾಗ್ಬೇಕು. ಮುಂಚೆನೆ ಹೇಳಿದ್ವಿ, ಇದು ಮೋದಿ ಮಾಡಿದ್ದು ಅಂತ ತಲೆ ಕಟ್ಟಬೇಕು ಅನ್ನೋಂಥ ಪ್ರಯತ್ನ. ಅದರ ಮುಂದುವರಿದ ಭಾಗವಾಗಿ ನನ್ಗೆ ಇದನ್ಸುತ್ತೆ, ರಾಮ ಸೇವಕರು ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಗೋದ್ರಾ ಮಾದರಿಯಲ್ಲಿ ಏನೋ ಮಾಡ್ತಾರೆ. ಮತ್ತೆ ಇದನ್ನ ಯಾರು ಮಾಡ್ತಾರೆ ಅಂದ್ರೆ ಬಿಜೆಪಿಯವರು ಅಥವಾ ಮೋದಿಯವರೇ ಮಾಡ್ತಾರೆ. ಸೊ ದಟ್ ಜನರನ್ನ ಅನುಕಂಪ ಪಡ್ಕೊಳ್ಬೇಕು ಅನ್ನೋ ಪ್ರಯತ್ನ ಅನ್ನೋ ದೃಷ್ಟಿಯಿಂದಾನೂ ಹೇಳಿರ್ಬಹುದು. ಹೀಗಾಗಿ ಕಾಂಗ್ರೆಸ್ಸಿಗರು ಏನಾದ್ರೂ ಹೇಳಿದಾಗ, ಅದರಲ್ಲೂ ಈ ತರದ ಪೊಸಿಷನ್ ಅಲ್ಲಿರೋರು ಹೇಳುವಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ. ನನಗನ್ಸುತ್ತೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯವರು ಡೆಫಿನೆಟ್ಲಿ ಇದನ್ನ ಗಮನಕ್ಕೆ ತಂದುಕೊಳ್ತಾರೆ ಅಂತ ಅನ್ಸುತ್ತೆ. ಓಕೆ, ಈಗ ಇವ್ರು ಹೇಳ್ತಾ ಇರೋದು ಬಿಕೆ ಹರಿಪ್ರಸಾದ್, ನಮಗೂ ಕೂಡ ಕೆಲವೊಂದಷ್ಟು ಸೋರ್ಸ್ ಇದೆ, ಅಲ್ಲಿಂದ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ. ಈಗ ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಅವರ ವೈಯಕ್ತಿಕ ಸೋರ್ಸ್ ಅಥವಾ ಈಗ ರಾಜ್ಯದ ಇಂಟೆಲಿಜೆನ್ಸ್ ಇಂದ ಅವರಿಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಅಂತ? ಹಾಗಿದ್ರೆ ಗೃಹ ಸಚಿವರ ಹೇಳಿಕೆ ಕೊಡ್ತಾ ಇದ್ರು ಅಥವಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಸಂಬಂಧಪಟ್ಟವ್ರಿಗೆ? ಅಲ್ಲ, ಮತ್ತೆ ಇದನ್ನ ಓಪನ್ ಆಗಿ ಹೇಳುವಂತ ಮಾತೇ ಅಲ್ಲ ಇದು ನನ್ಗನ್ಸುತ್ತೆ. ಇದು ಅವರು ಅದರ ಈ ವಿಚಾರ ಗೊತ್ತಾದ ತಕ್ಷಣ ಯಾರು ಇನ್ಫಾರ್ಮೇಶನ್ ಕೊಟ್ರು, ಇದು ಎಲ್ಲಿಂದ ಬಂತು? ಯಾಕಂದ್ರೆ ರಾಷ್ಟ್ರದ ಭದ್ರತೆಯ ಪ್ರಶ್ನೆ. ಯಾರೋ ಇನ್ಫಾರ್ಮೇಶನ್ ಕೊಟ್ರೆ ಅವರನ್ನ ಕಾಪಾಡುವಂತ ಜವಾಬ್ದಾರಿ ನಿಮ್ಗೇನೂ ಇಲ್ಲ. ಈ ರಾಷ್ಟ್ರವನ್ನ ಉಳಿಸ್ಬೇಕು, ಈ ರಾಷ್ಟ್ರವನ್ನ ಕಾಪಾಡಬೇಕು ಅಂತ ಆದ್ರೆ ಅದು ನಿಮಗೂ ಅಷ್ಟೇ ಜವಾಬ್ದಾರಿ ಇರೋದ್ರಿಂದ ನೀವು ತಕ್ಷಣ ಇದನ್ನ ಇಂಟೆಲಿಜೆನ್ಸ್ ಜೊತೆ ಮಾತಾಡಬೇಕಿತ್ತು, ಸೆಂಟ್ರಲ್ ಇಂಟೆಲಿಜೆನ್ಸ್ ಜೊತೆ ಮಾತಾಡಬೇಕಾಗಿತ್ತು. ಸಾಧ್ಯವಾದ್ರೆ ಪ್ರಧಾನಮಂತ್ರಿಯವರಿಗೆ ಈ ವಿಚಾರವನ್ನು ತಿಳಿಸಬೇಕಾಗಿತ್ತು. ಆ ಮೂಲಕ ನೀವು ಮಾಡಬೇಕಾಗಿರೋ ಕೆಲಸವನ್ನ ಮುಂದಿನ ಹೆಜ್ಜೆಗೆ ತೆಗೆದುಕೊಂಡು ಹೋಗ್ಬೇಕಲ್ಲದೆ ನೀವು ರಾಮ ಸೇವಕರಿಗೆ ಭಯ ಹುಟ್ಟಿಸುವಂತ ಈ ಪ್ರಯತ್ನ ಇದೆಯಲ್ಲ, ಇದು ಬಹಳ ಕಳವಳಕಾರಿ ಅಂತ ನನ್ಗನ್ಸುತ್ತೆ. ಕಾಂಗ್ರೆಸ್ಸಿಗರು ಈ ತರದೊಂದೇನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ಕಳವಳಕಾರಿ. ಬಟ್ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದುಕೊಂಡು ಕಾಂಗ್ರೆಸ್ಸಿನ ಅನೇಕ ಸ್ಥಾನಗಳನ್ನ ಅನುಭವಿಸಿದಂತ ಬಿಕೆ ಹರಿಪ್ರಸಾದ್ ಅವರವರು ಈ ತರ ಮಾತುಗಳನ್ನ ಲೂಸ್ ಟಾಕ್ ಆಗಿ ಆಡ್ತಾರೆ ಅಂತಂದ್ರೆ ಬಹಳ ಆತಂಕ ಅಂತ ಅನ್ಸುತ್ತೇನೆ. ಓಕೆ, ಅಲ್ಲ ಇಲ್ಲಿ ತನಕ ಈಗ ಬಿಕೆ ಹರಿಪ್ರಸಾದ್ ಅವರು ಇಂಥ ಹೇಳಿಕೆಗಳನ್ನ ಕೊಟ್ಟಾಗ ಕಾಂಗ್ರೆಸ್ ಅವರು ಅದನ್ನ ಸಮರ್ಥನೆನೂ ಮಾಡ್ಕೊಂಡಿಲ್ಲ, ಅದಕ್ಕೆ ಪ್ರತಿಕ್ರಿಯೆನೂ ಕೊಟ್ಟಿಲ್ಲ. ಬಟ್ ಈ ಹೇಳಿಕೆ ವಿಚಾರದಲ್ಲಿ ಏನ್ ಮಾಡಬಹುದು ಅನ್ನೋ ಕ್ಯೂರಿಯಸ್ ಕೂಡ ಇದೆ. ಅಲ್ಲ, ಕಾಂಗ್ರೆಸ್ನವರು ಇದ್ರ ಬಗ್ಗೆ ಹೇಳಿಕೆನೂ ಕೊಡಲ್ಲ, ಅಥವಾ ಈ ಹೇಳಿಕೆಯನ್ನು ಹಾಗೆ ಬಿಟ್ಬಿಡ್ತಾರ ಅವರು, ಅಥವಾ ಈ ಹೇಳಿಕೆಯನ್ನು ಅವ್ರು ತೆಗೆದುಕೊಂಡು ಏನ್ ಮಾಡಬಹುದು ಅಂತಂದ್ರೆ ನರೇಂದ್ರ ಮೋದಿ ಅವರೇ ಈ ತರದೊಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸೊ ದಟ್ ವೋಟ್ ತೆಗೆದುಕೊಳ್ಳಿಕ್ಕೆ ಅಂತ ಗೂಬೆ ಕೂರಿಸಬಹುದು. ಯಾಕೆ ಅಂತಂದ್ರೆ ರಾಮ ಸೇವಕರನ್ನ ಜೈಲಿಗೆ ತಳ್ಳುವಷ್ಟು ಧಾರ್ಷ್ಟ್ಯ ತೋರಿರುವಂತ ಜನ ಇವರು. ಇದೇ ಕಾಂಗ್ರೆಸ್ನವರು ಈ ಹಿಂದೆ ಡಿಜೆ ಹಳ್ಳಿ ಮತ್ತು ಕೆಜೆ ಹಳ್ಳಿಯ ಪ್ರಕರಣವಾದಾಗ ಅಮಾಯಕರು ಒಳಗಿದ್ದಾರೆ, ಅವರನ್ನು ಬಿಡಿ ಅಂತ ಇದೇ ಗೃಹ ಸಚಿವರು ಪತ್ರ ಬರೀತಾರೆ. ಇವತ್ತು ಈ ಅಯೋಧ್ಯೆ ಬಗ್ಗೆ ಜನರಿಗೆ ವಿಪರೀತ ಕುತೂಹಲ ಇದೆ. ಒಂದು ಸಲ ಅಯೋಧ್ಯೆ ನೆಲಕ್ಕೆ ಕಾಲಿಡಬೇಕು ಅಂತ ಇದೆ. ಇನ್ನೇನು ಉದ್ಘಾಟನೆ ಅಂತ ಅಂದ್ರೆ ಅಯೋಧ್ಯೆ ಕಡೆ ಹೋಗೋ ಜನರನ್ನ ಬೆದರಿಸಬೇಕು, ಅವ್ರಿಗೆ ಹೆದರಿಸಬೇಕು ಅನ್ನೋದಕ್ಕೆ ಇದೊಂದು ತಂತ್ರನ ಅಂತ? ಅಲ್ಲ, ನಾನು ಇದನ್ನೇ ಹೇಳ್ತಿದ್ದೀನಿ ನಿಮ್ಗೆ, ನೀವು ಮಾತನ್ನು ತುಂಡರಿಸಿದಿರಿ ಅಷ್ಟೇ. ಅವರು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದವರನ್ನ ಬಿಡಿಸಲಿಕ್ಕೆ ಪತ್ರ ಬರೆದ ಗೃಹ ಸಚಿವರು ರಾಮ ಸೇವಕರನ್ನ ಜೈಲಿಗೆ ಕಳಿಸೋದು ಮೊದಲನೇ ಸ್ಟೆಪ್. ಕಳಿಸಿದ ನಂತರ ಹೆದರಿಸುವ ಪ್ರಕ್ರಿಯೆ ಇದು. ನೀವು ರಾಮನ ಕುರಿತಂತೆ ಮಾತನಾಡಿದ್ರೆ ಒಳಗೆ ಹಾಕ್ತೀವಿ ಅಂತ. ಈ ಎರಡನೇದು ಏನು ಅಂತಂದ್ರೆ ರಾಮ 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 ಅನ್ಕೊಂಡು ನೀವೇನಾದ್ರೂ ಅಯೋಧ್ಯೆಗೆ ಹೋಗುವಂತ ಅದನ್ನ ಮುಂದಿನ ಕೆಲವು ತಿಂಗಳುಗಳ ಕಾಲ ವಿಸ್ತಾರ ಮಾಡುವಂತ ಪ್ರಯತ್ನ ಮಾಡಿದ್ರೆ ಎಚ್ಚರಿಕೆ, ನಿಮ್ ಪ್ರಾಣವನ್ನು ನೀವು ಕಳ್ಕೊಳ್ಬಹುದು ಅಂತ. ಇದು ಹೆದರಿಸುವ ಪ್ರಕ್ರಿಯೆಯೇ. ಹೀಗಾಗಿ ನನಗನ್ಸುತ್ತೆ ಕರ್ನಾಟಕ ಒಂದು ಈ ಇಡೀ ದೇಶದಲ್ಲಿ ಒಂದು ವಿಭಿನ್ನವಾದ ಪಥವನ್ನ ಹಿಡ್ಕೊಂಡಿದೆ. ದೇಶದ ಪ್ರತಿಯೊಂದು ರಾಜ್ಯಗಳು ಕೂಡ ರಾಮ ಮಂದಿರದ ವಿಚಾರ ಬಂದಾಗ ತಮ್ಮ ಕಡೆಯಿಂದ ಏನಾದ್ರೂ ಕಾಣಿಕೆ ಕೊಡಬೇಕು, ಈ ತರದೆಲ್ಲ ಪ್ರಯತ್ನ ಮಾಡಿದ್ರೆ
ಮಾಡ್ತಿದ್ರೆ ಕರ್ನಾಟಕ ರಾಮ ಸೇವಕರನ್ನ ಜೈಲಿಗೆ ಕಳಿಸ್ಬೇಕು, ರಾಮ ಭಕ್ತರು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಸಾಯ್ತಾರೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡೋದಿದೆಯಲ್ಲ, ಇದು ಒಂದು. ಇನ್ನು ಎರಡನೇದು ನಾವು ಗಮನಿಸಬೇಕಾಗಿರುವ ಸಂಗತಿ ಇದು ಎರಡನೇದೇನು ಅಂತಂದ್ರೆ ಮುಸಲ್ಮಾನರನ್ನು ಭಡಕಾಯಿಸ್ತಾ ಇರೋದು. ನೀವು ಹೀಗೆ ಮಾಡಬಹುದು, ನೀವು ಗೋದ್ರಾವನ್ ಮರ್ತಿದ್ದೀರಾ, ರಾಮ ಸೇವಕರು ಹೋಗ್ಬೇಕಾದ್ರೆ ಬೆಂಕಿ ಹಚ್ಬೋದು, ಅವ್ರನ್ನ ಸುಟ್ಟು ಹಾಕ್ಬೋದು ಅನ್ನುವಂತ ಒಂದು ಸಂದೇಶವನ್ನು ಕೊಡೋದಿದೆಯಲ್ಲ, ಇದು ಎರಡನೇದು ಬಹಳ ಡೇಂಜರಸ್ ಆಗಿರುವಂತ ಸಂಗತಿ. ಹೀಗಾಗಿ ಹಿಂದೂಗಳು ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ನನಗನ್ಸುತ್ತೆ. ಓಕೆ, ಅವರು ಕೆಲವೊಂದು ಹೇಳಿಕೆ ಕೂಡ ಕೊಡ್ತಾರೆ. ಈಗ ಕೆಲವೊಂದು ಸಂಘಟನೆಯ ಪ್ರಮುಖರು ಜೊತೆಗೆ ಬಿಜೆಪಿ ನಾಯಕರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಒಡಿಸ್ಸಾದಲ್ಲಿ ಕೂತು ಮೀಟಿಂಗ್ ಆಗಿದೆ, ಪದಾಧಿಕಾರಿಗಳ ಸಭೆ ನಡೆಸಿದ್ದಾರೆ, ಅದರ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ತರಿಸ್ಕೊಳ್ಳಿ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತ. ಬಟ್ ಕಾಂಗ್ರೆಸ್ನ ಬೇರೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಓನ್ಲಿ ಬಿ ಕೆ ಹರಿಪ್ರಸಾದ್ ಮಾತಾಡ್ತಿದ್ದಾರೆ. ಅದೇ ಬಿ ಕೆ ಹರಿಪ್ರಸಾದ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದಿರ್ಬೋದು, ಅವ್ರದ್ದು ಏನೋ ಬಯಕೆ ಅಥವಾ ಬೇಡಿಕೆಗಳಿರ್ಬೋದು, ನೀವು ಈ ಕೆಲಸವನ್ನು ಮಾಡ್ಕೊಡಿ ಅಂತ ಹೈಕಮಾಂಡ್ ಅವ್ರಿಗೆ ಹೇಳಿ ಅದರ ಆಧಾರದ ಮೇಲೆ ಅವ್ರು ಮಾತಾಡ್ತಿರ್ಬೋದು. ಇವ್ರು ಒಟ್ಟಾರೆ ಇವ್ರದ್ದು ಉದ್ದೇಶ ಏನಿದೆ ಅಂತಂದ್ರೆ ಹಿಂದೂಗಳ ಮೇಲೆ ಹಿಂದೂಗಳನ್ನ ಕೊಂದು ಅಥವಾ ಹಿಂದೂಗಳನ್ನ ಜೈಲಿಗೆ ಕಳಿಸಿ ಅದರ ಗೂಬೆಯನ್ನೆಲ್ಲ ಕೇಂದ್ರ ಸರ್ಕಾರದ ತಲೆ ಮೇಲೆ ಹಾಕಿ, ಕೇಂದ್ರ ಸರ್ಕಾರದಿಂದ ಏನ್ ಹಿಂದೂಗಳ ವೋಟ್ ಬ್ಯಾಂಕ್ ಅಂತ ಅವ್ರಿಗೆ ಏನ್ ಆಗ್ತಿದೆಯೋ, ಅದು ಹಿಂದೂಗಳ ವೋಟ್ ಆ ಕಡೆ ಏನ್ ಶಿಫ್ಟ್ ಆಗ್ತಿದೆಯೋ ಅದನ್ನ ಡಿವೈಡ್ ಮಾಡುವಂತ ಪ್ರಯತ್ನ ಡೆಫಿನೆಟ್ಲಿ ಇವ್ರು ಮಾಡ್ತಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅದಕ್ಕೊಂದು ದಾಳ ಆಗಿರ್ಬೋದು ಅಂತ ನನಗನ್ಸುತ್ತೆ. ಓಕೆ, ಈ ವಿಚಾರವನ್ನ ಯಾವ ರೀತಿ ತಗೋಬೇಕಾಗತ್ತೆ? ಈಗ ಬೇರೆ ಬಿಜೆಪಿ ನಾಯಕರು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಬಿ ಕೆ ಹರಿಪ್ರಸಾದ್ ಅವರಿಗೂ ಕೂಡ ಜವಾಬ್ದಾರಿ ಇದೆ, ರಾಜ್ಯದ ಭದ್ರತೆ ಬಗ್ಗೆ ಅವರಿಗೂ ಅಷ್ಟೊಂದು ಜವಾಬ್ದಾರಿ ಇದ್ದಿದ್ದೇ ಆಗಿದ್ರೆ ಅವ್ರು ಈ ರೀತಿ ಕುತ್ಕೊಂಡು ಮಾತಾಡ್ತಾ ಇರಲಿಲ್ಲ. ಸಂಬಂಧಪಟ್ಟವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಪೊಲೀಸ್ ಇಲಾಖೆಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಅದನ್ನ ಮಾಡ್ಲಿಲ್ಲ ಅವರು. ಈಗ ಅವ್ರನ್ನ ಅರೆಸ್ಟ್ ಮಾಡಬೇಕು, ವಿಚಾರಣೆಗೆ ಒಳಪಡಿಸಬೇಕು, ಅವ್ರ ಹತ್ರ ಏನ್ ಮಾಹಿತಿ ಇದೆ ಅದನ್ನ ತಗೋಬೇಕು ಅಂತ ಕೇಳ್ತಿದ್ದಾರೆ. ಅಬ್ಸಲ್ಯೂಟ್ಲಿ ಮಾಡ್ಬೇಕು. ಅವ್ರು ಏನ್ ಹೇಳಿದಾರೋ ಇದರ ಹಿನ್ನೆಲೆಯಲ್ಲಿ ಅವ್ರಿಗೆ ಸೋರ್ಸ್ ಎಲ್ಲಿದ್ದ ಇದೆ, ಯಾರದು, ಹೇಳಿರೋದು ಯಾರು, ಚರ್ಚೆ ನಡೆದಿರೋದು ಎಲ್ಲಿ, ಈ ವಿಚಾರ ಎಲ್ಲ ಡೆಫಿನೆಟ್ಲಿ ಹೊರಗೆ ಬರಬೇಕು. ಹಂಗ್ ಬಂದಾಗ ಮಾತ್ರ ನನ್ಗನ್ಸುತ್ತೆ ಕೇಂದ್ರ ಇಂಟೆಲಿಜೆನ್ಸ್ ಖಂಡಿತವಾಗಿ ಮಾಹಿತಿನ ತಗೊಂಡಿರುತ್ತೆ. ಈಗ ಅವ್ರು ಹೇಳಿದ ತಕ್ಷಣ ಅದೇನು ಬರೀ ನ್ಯೂಸ್ ಸೋರ್ಸ್ ಆಗಿ ಉಳ್ಕೊಳ್ಳಲ್ಲ, ಇವತ್ತದು ಎಲ್ಲ ಕಡೆ ಹರಿದಾಡೋದ್ರಿಂದ ಕೇಂದ್ರ ಇಂಟೆಲಿಜೆನ್ಸ್ ಅದನ್ನ ತೆಗೆದುಕೊಳ್ಳುತ್ತೆ. ಮತ್ತು ಬಿ ಕೆ ಹರಿಪ್ರಸಾದ್ರನ್ನ ವಿಚಾರಣೆಗೆ ಒಳಪಡಿಸೋದು ಬಹಳ ಒಳ್ಳೇದು. ಕಾಂಗ್ರೆಸ್ಸಿಗರ ಆಲೋಚನೆ ಯಾವ ಮಟ್ಟದಲ್ಲಿದೆ ಅಂತ ಗೊತ್ತಾಗುತ್ತೆ. ಅದು ಸಹಜವಾದ ರಾಮ ಸೇವಕರ ಬಗೆಗಿನ ಕಾಳಜಿಯೋ ಅಥವಾ ಅದು ಏನೋ ಒಂದು ಹೊಸ ಕಾನ್ಸ್ಪಿರಸಿಯೋ ಅಂತ. ಬಟ್ ಒಂದು ಇವೆಲ್ಲದರಲ್ಲೂ ನನಗಿರುವಂತ ಸಂತೋಷದ ಸಂಗತಿ ಏನು ಅಂತಂದ್ರೆ ಬಿ ಕೆ ಹರಿಪ್ರಸಾದ್ ಈಗ ಹೇಳುವುದರ ಮೂಲಕ ಒಂದನ್ನಂತೂ ಹೇಳಿದ್ದಾರೆ, 2002ರಲ್ಲಿ ನಡೆದಿದ್ದು ಅಕ್ಷರಶಃ ಮುಸಲ್ಮಾನರ ಕಾನ್ಸ್ಪಿರಸಿ, ಅದು ರಾಮ ಭಕ್ತರನ್ನ ಕೊಲ್ಲಬೇಕು ಅಂತಾನೆ ನಡೆಸಿದ್ದು ಅಂತ ಕಾಂಗ್ರೆಸ್ಸಿಗರು ಒಪ್ಪಿಕೊಂಡಂತಾಗಿದೆ ಆಫ್ಟರ್ ಅ ಲಾಂಗ್ ಟೈಮ್. ನನಗಿದು ನಿಜವಾದ ಇವತ್ತು ವಿಕ್ಟರಿ ಅಂತ ಅನ್ಸುತ್ತೆ. ಇವತ್ತು ಅವ್ರು ಮತ್ತೊಂದು ಈ ತರದ ಪ್ರಕ್ರಿಯೆಯನ್ನು ಮುಸಲ್ಮಾನರು ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಿರೋದು ನೋಡಿದ್ರೆ, ಹಿಂದೆ ಮಾಡಿದ್ದು ಮುಸಲ್ಮಾನರು ಮತ್ತು ಅವ್ರು ಇಂಥದ್ದು ಕೆಲಸ ಮಾಡಿದ್ರು, ಈ ಕಾರಣಕ್ಕೆ ನಡೆದಂತ ದಂಗೆಗಳನ್ನು ಕೂಡ ಅವರು ಇವತ್ತು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡಂತಾಗಿದೆ ಅಂತ ನನಗನ್ಸುತ್ತೆ. ಓಕೆ, ಈಗ ಅಷ್ಟೇ ನಾನು ಕೇಳಿದೆ. ಬಟ್ ಈಗ ಇನ್ನೊಂದ್ಸಲ ನಾನು ಕೇಳೋದಾದ್ರೆ, ಒಡಿಸ್ಸಾದಲ್ಲಿ 3 ದಿನದ ಹಿಂದೆ ಸಭೆ ನಡೆಸಿದ್ದಾರೆ ಅನ್ನೋದನ್ನ ಬಿ ಕೆ ಹರಿಪ್ರಸಾದ್ ಹೇಳ್ತಿದ್ದಾರೆ. ಹಾಗಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ತರದ ಸಭೆ ಏನಾದ್ರೂ ನಡೆದಿದ್ಯಾ, ಅಥವಾ ಕರ್ನಾಟಕದಲ್ಲಿ ಇಂಥ ಸಭೆ ಏನಾದ್ರೂ ನಡೆದಿದ್ಯಾ? ನಡೆದಿದ್ರೂ ಕೂಡ ಅದು ಇಂಥದ್ದೇ ವಿಚಾರಕ್ಕೆ ಅನ್ನೋದನ್ನ ಬಹಳ ಕಾನ್ಫಿಡೆಂಟ್ ಆಗಿ ಬಿ ಕೆ ಹರಿಪ್ರಸಾದ್ ಅವರು ಹೇಗೆ ಹೇಳೋದಕ್ಕೆ ಸಾಧ್ಯ? ಹಾಗಾದ್ರೆ ನಡೆದಿರ್ಬೇಕಲ್ಲ. ಹಾಗಿದ್ರೆ ಅವರಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ ಆ ತರದೊಂದೇನೋ ವಿಷಯಗಳು ನಡೆದಿರಬೇಕು, ಈ ತರ ಚರ್ಚೆ ಆಗಿರ್ಬೇಕು. ಆ ಚರ್ಚೆಗಳ ಆಧಾರದ ಮೇಲೆ ಅವರಿಗೆ, ನಾನು ಅದನ್ನೇ ಹೇಳ್ತೀನಲ್ಲ, ಕಾಂಗ್ರೆಸ್ಸಿಗರು ಮುಸಲ್ಮಾನರ ಕುರಿತಂತೆ ಏನಾದ್ರು ಹೇಳಿದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತೆಗೆದುಕೋಬೇಕು. ಯಾಕೆ ಅಂತಂದ್ರೆ ಅದೊಂಥರ ಮುಸ್ಲಿಮರ ಪಾರ್ಟಿ. ಇವತ್ತು ಕಾಂಗ್ರೆಸ್ಸಿಗರು ನಾವು ಯಾರ ವೋಟಿಂದ ಗೆಲ್ತೀವಿ ಅಂದ್ರೆ ಮುಸಲ್ಮಾನರ ವೋಟಿಂದ ಗೆಲ್ತೀವಿ ಅಂತ ಓಪನ್ ಆಗಿ ಹೇಳ್ಕೊಳ್ತಿದ್ದಾರೆ. ಮುಸಲ್ಮಾನರ ನಡುವೆ, ಮುಸಲ್ಮಾನರ ಒಳಗೆ ಅವರ ಎಂಟ್ರಿ ಡೈರೆಕ್ಟ್ ಆಗಿದೆ. ನೀವೊಬ್ಬ ಬಿಜೆಪಿಯನ್ಗೆ, ಒಬ್ಬ ಸಂಘದವನಿಗೆ ಮುಸಲ್ಮಾನರ ಒಳಗೆ ಎಂಟ್ರಿ ಇಲ್ಲ. ಹೀಗಾಗಿ ಅವ್ರು ಹೇಳಿದ್ದನ್ನ ನೀವು ನೇರವಾಗಿ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೆ ಕಾಂಗ್ರೆಸ್ಸಿಗರು ಏನಾದ್ರು ಹೇಳಿದ್ರೆ ದೇರ್ ಈಸ್ ಅ ವ್ಯಾಲ್ಯೂ, ಅದು ಖಂಡಿತವಾಗಿಯೂ ಅದಕ್ಕೊಂದು ಮೌಲ್ಯ ಇದೆ. ಯಾಕೆಂದ್ರೆ ಅವರು ಅದ್ರ ಒಳಗೆ ಹೋಗ್ತಾರೆ, ಅವರು ಮುಸಲ್ಮಾನರ ಒಳಗೆ ಕುತ್ಕೊಂಡು ಒಳಗೆ ಚರ್ಚೆ ಮಾಡಬಲ್ಲಂತ ಸಾಮರ್ಥ್ಯ ಇರೋರಾಗಿರೋದ್ರಿಂದ ಈ ವಿಚಾರ ಏನಾದ್ರೂ ಅವ್ರಿಗೆ ಬಂದಿದೆ ಅಂತಾದ್ರೆ ಅದ್ರಲ್ಲಿ ನಿಜವಾಗ್ಲೂ ಹುರುಳಿದೆ. ಯಾರೋ ಡಿಸ್ಕಷನ್ ಮಾಡಿರ್ಬೇಕು, ಹೇಗ್ ಮಾಡಬೇಕು ಅನ್ನೋಂತ ಪ್ಲಾನು ಮಾಡಿರ್ಬೇಕು. ನನ್ಗನ್ಸುತ್ತೆ ಬರೀ ಬಿ ಕೆ ಹರಿಪ್ರಸಾದ್ ಅಷ್ಟೇ ಅಲ್ಲದೆ ಕರ್ನಾಟಕದ ಒಂದಷ್ಟು ಕಾಂಗ್ರೆಸ್ಸಿಗರನ್ನ ಒಳಗೆ ಕರ್ಕೊಂಡು ಹೋದ್ರೆ ಅವರೊಂದಷ್ಟು ಬಾಯಿ ಬಿಡಬಲ್ಲರು ಅಂತ ನನ್ಗನ್ಸುತ್ತೆ. ಓಕೆ, ಅಲ್ಲ, ಈ ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ಈಗ ಒಂದ್ ರೀತಿ ಭಯವನ್ನ ಈಗ ಹಿಂದೂಗಳಲ್ಲಿ ಮೂಡಿಸುವಂತಹ ಪ್ರಯತ್ನ ನಡೀತಾ ಇದೆಯಾ ಹಾಗಾದ್ರೆ ಅಂತ? ಈ ತರದ ಸ್ಟೇಟ್ಮೆಂಟ್ ಎಂತವರಿಗೂ ಕೂಡ ಒಂದ್ ಕ್ಷಣ ಭಯ ಹುಟ್ಟಿಸುತ್ತೆ ಅಲ್ಲ. ಆಬ್ವಿಯಸ್ಲಿ ಅದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ರಾಮ ಸೇವಕರನ್ನ ಬಂಧಿಸಿರುವಾಗ್ಲೇ, ಕರ ಸೇವಕರನ್ನ ಬಂಧಿಸಿರುವಾಗ್ಲೇ ಮೊದಲನೇ ಭಯ ಹುಟ್ಟಿಸುವಂತ ಪ್ರಕ್ರಿಯೆ. 60 ವರ್ಷ 70 ವರ್ಷ ಆದವ್ರು ನೀವು ಬಂಧಿಸೋದ್ರ ಅರ್ಥ ಏನು? ನೀವು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರೆ ಒಳಗ್ ಹಾಕ್ತೀನಿ ಅಂತ. ಎರಡನೇದು, ಈಗ ಇದು ನೀವು ಹೋಗುವಂತಿಲ್ಲ. ರಾಮ ಮಂದಿರದ 22ನೇ ತಾರೀಕು ಯಾರು ಹೋಗೋದಿಲ್ಲ, ಅಗ್ರಿ. ಯಾಕೆಂತಂದ್ರೆ ಇನ್ವಿಟೇಷನ್ ಬಂದವ್ರು ಮಾತ್ರ ಹೋಗ್ತಾರೆ. 22ರ ನಂತರ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾರಲ್ಲ, ಮುಂದಿನ 1.5-2 ತಿಂಗಳ ಕಾಲ ಈ ಜಾತ್ರೆ ನಡೆಯುತ್ತಲ್ಲ, ಅದನ್ನ ತಡಿಬೇಕು ಅನ್ನುವಂತ ಪ್ರಯತ್ನ ಅವರಿಗಿದೆ. ಹೇಗಾದ್ರೂ ಮಾಡಿ ಕನ್ಸಾಲಿಡೇಷನ್ ಏನಾಗ್ತಿದ್ದಾರೆ, ಹಿಂದೂಗಳು ಒಟ್ಟಾಗ್ತಿದ್ದಾರೆ, ಅದನ್ನ ತಡೆಯುವಂತ ಪ್ರಯತ್ನ ಆತಂಕವನ್ನು ಹುಟ್ಟಿಸಿ ಅಂತ ಅನ್ಸುತ್ತೇನೆ. ಎಸ್, ಥ್ಯಾಂಕ್ ಯು ಚಕ್ರವರ್ತಿ ಸೂಲಿಬೆಲೆ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.